ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇಂದು ನಡೆದಿರುವಂತಹ ಮಹತ್ವದ ಸಭೆ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ತೆಗೆದುಕೊಂಡಿರತಕ್ಕಂಥ ಮಹತ್ವವಾಗಿರುವಂತಹ ತೀರ್ಮಾನ ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ ನಾನು ಸ್ವಾಗತ ಮಾಡ್ತೇನೆ. ಏನು ಕಳೆದ ಕೆಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು, ರಾಜ್ಯ ರೈತ ಸಂಘ, ಹಸಿರು ಸೇನೆ ಏನು ಹೋರಾಟವನ್ನು ನಡೆಸಿದ್ರು ಶಾಂತಿಯುತವಾಗಿ. ಈ ಒಂದು ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿ ನಾನು ವಿಶ್ಲೇಷಿಸೋದಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಇವತ್ತೇನು ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಪ್ರಕಾರ ಈ ಸಭೆ 1 ಅಥವಾ 2 ತಿಂಗಳು ಮುಂಚಿತವಾಗೇ ಈ ಸಭೆಯನ್ನ ಕರೆಯಬೇಕಾಗಿತ್ತು. ರೈತರು ಬೀದಿಗಿಳಿದು ಹೋರಾಟ ಮಾಡಿ ಆ ಹೋರಾಟದ ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಹಬ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಹೋರಾಟ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ತದನಂತರದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂದಿನ ಸಭೆಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು. ಪಾಪ ಮುಖ್ಯಮಂತ್ರಿಗಳು ತಮ್ಮ ತುಮಕೂರಿನ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಈ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟಕ್ಕೆ ಸಿಕ್ಕ ಜಯ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಸಹ ನನ್ನ ಮೇಲೆ ಹರಿಹಾಯ್ದಿದ್ದಾರೆ. ವಿಜಯೇಂದ್ರ ಅವರು ಯಾಕೆ ಹೋರಾಟಕ್ಕೆ ಹೋಗಬೇಕಾಗಿತ್ತು, ರೈತರನ್ನ ಪ್ರಚೋದನೆ ಮಾಡುವ ಕೆಲಸ ನಾವು ಮಾಡಿದ್ದೇವೆ ಅನ್ನುವ ಆರೋಪವನ್ನು ಕೂಡ ನನ್ನ ಮೇಲೆ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ಮತ್ತೊಮ್ಮೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ಕಬ್ಬು ಬೆಳೆಗಾರರು ರೈತ ಸಂಘ ಹೋರಾಟ ಪ್ರಾರಂಭ ಮಾಡಿದ 5 ದಿನಗಳ ನಂತರದಲ್ಲಿ ನಾವು ಹೋಗಿರುವಂಥದ್ದು. ಯಾವಾಗ ರಾಜ್ಯ ಸರ್ಕಾರ ಈ ಹೋರಾಟ ಪ್ರಾರಂಭ ಆದಾಗ ಎಚ್ಚೆತ್ತುಕೊಳ್ಳಿಲ್ವೋ, 5 ದಿನಗಳು ಕಳೆದರೂ ಸಹ ಉಸ್ತುವಾರಿ ಸಚಿವರಾಗಲಿ, ಸಕ್ಕರೆ ಖಾತೆ ಸಚಿವರಾಗಲಿ, ಯಾವ ಸಚಿವರು ಕೂಡ ಹೋರಾಟದ ಕಡೆ ತಿರುಗೂ ನೋಡಲಿಲ್ವೋ, ಆಗ ನಾವು ಕೂಡ ಅಲ್ಲಿಗೆ ತೆರಳಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂಥದ್ದು. ನಾವು ಯಾವುದೇ ರಾಜಕೀಯವನ್ನು ಮಾಡುವಂಥದ್ದಾಗಲಿ, ರೈತರಿಗೆ ಪ್ರಚೋದನೆ ಮಾಡುವಂಥದ್ದಾಗಲಿ ನಾವು ಮಾಡಿಲ್ಲ. ನಾನು ಆ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಹೇಳಿದ್ದೆ, ನಾನಿಲ್ಲಿ ಬಂದಿರುವಂಥದ್ದು ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವ್ರ ಮಗ ಆಗಿ ಬಂದಿದ್ದೇನೆ. ರೈತರ ಬಗ್ಗೆ ಒಂದು ಕಳಕಳಿ ಹಿಡ್ಕೊಂಡು ನಾನು ಬಂದಿದ್ದೇನೆ. ಯಾವುದೊಂದು ರಾಜಕಾರಣ ಮಾಡೋದಕ್ಕೂ ಬಂದಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗೂ ನಾನು ಬಂದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿದ್ದೆ. ಹಾಗಾಗಿ ಮತ್ತೊಮ್ಮೆ ಇವತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಏನಿವತ್ತು ರಾಜ್ಯ ಸರ್ಕಾರ 50 ರೂಪಾಯಿ ಕೊಡಬೇಕು, ಸಕ್ಕರೆ ಕಾರ್ಖಾನೆ ಮಾಲೀಕರು 250 ರೂಪಾಯಿ ಕೊಡಬೇಕು. ತಮಗೆ ಗೊತ್ತಿರಲಿ, ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಶುಗರ್ ಫ್ಯಾಕ್ಟರಿಯಿಂದ ಏನು ಎಥನಾಲು, ಮೊಲಾಸಿಸ್, ಪವರ್ ಜನರೇಷನ್ ಆಗ್ತದೆ, ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ 30,000 ಕೋಟಿ ಆದಾಯ ಬರುವಂಥದ್ದು.
ಅದರಲ್ಲಿ ಇವತ್ತಿನ 50 ರೂಪಾಯಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ ಸರ್ಕಾರದ ವತಿಯಿಂದ ಕೇವಲ 300 ಕೋಟಿ ರೂಪಾಯಿ ಆಗ್ತಕ್ಕಂಥದ್ದು. ಇಟ್ ಜಸ್ಟ್ 1% ಆಫ್ ದ ರೆವಿನ್ಯೂ ವಿಚ್ ಸ್ಟೇಟ್ ಗವರ್ಮೆಂಟ್ ಇಸ್ ಗೆಟಿಂಗ್. 30,000 ಕೋಟಿ ಆದಾಯ ಪ್ರತಿ ವರ್ಷ ಏನು ಬರ್ತದೆ ಉಪ ಉತ್ಪನ್ನಗಳಿಂದ, ಸಕ್ಕರೆ ಕಾರ್ಖಾನೆಗಳಿಂದ, ಅದರಲ್ಲಿ 300 ಕೋಟಿ ಆಗ್ತದೆ, 1% ಆಗ್ತದೆ. ಹಾಗಾಗಿ ಇವತ್ತಿನ ಬೆಳವಣಿಗೆ ಉತ್ತಮ ಬೆಳವಣಿಗೆ. ಏನು ರೈತ ಸಂಘಟನೆಗಳು, ರೈತರು ಇವತ್ತು ಪಾಪ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟಕ್ಕೆ ಸಂದ ಜಯ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ.